ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಲೇಟ್ ಆಗಿಬಿಟ್ಟಿದೆ. ಹೋಗ್ತಾ ಹೋಗ್ತಾ ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಲೇಟ್ ಆಗಿಬಿಟ್ಟಿತ್ತು. ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದೆ, ಒಣಾಕಿದ್ದೆ, ಡ್ರೈ ಆಗಿದೆ, ಹಂಗೆ ತಂದು ಹಾಕಿದ್ದೀನಿ. ಬಂದು ಮರ್ಚ್ಕೊಬೇಕು. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ಮಗ ಬರ್ತಿಲ್ಲ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಯಾಕೆ ನನ್ನ ಮಗ ಬರ್ತಿಲ್ಲ, ಏನು ರೀಸನ್ ಅಂತ ಎಲ್ಲ. ನನ್ನ ಹಸ್ಬೆಂಡ್ ಎಲ್ಲಾದರೂ ಹೊರ್ಗಡೆ ಹೋಗಬೇಕಾದ್ರೆ ಲೇಟ್ ಆದಾಗೆ ಕಾರ್ನೆಲ್ಲ ಒರೆಸ್ಕೊಂಡು ಕುತ್ಕೊತಾರೆ. ಮನೇಲಿ ಫ್ರೀ ಆಗಿದ್ದಾಗ ಮಾಡಿ ಅಂದರೆ ಆವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ. ಲೇಟ್ ಆಗಿಬಿಟ್ಟಿತ್ತು. ಆವಾಗ ಕಾರ್ನ ಓಡಿಸ್ಕೊಂಡು ಕುತ್ಕೊಂಡ್ರು. ನಾವು ಆಲ್ಮೋಸ್ಟ್ 3:30 ಅಷ್ಟರಲ್ಲಿ ಬಿಡೋಣ ಅಂದ್ಕೊಂಡ್ವಿ, ಬಟ್ ಬಿಟ್ಟಿದ್ದು ಲೇಟ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ಗೆ ಯೂಶ್ವಲಿ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಕಾರ್ನ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟೆ ತೊಗೊಂಡೋಗ್ಬೇಕು ಅಂತ. ಫ್ರೆಂಡ್ಸ್, ನಾವಿವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ಮಗನ ಕರ್ಕೊಂಡು ಹೋಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಇದು ಸಡನ್ ಪ್ಲ್ಯಾನ್ ಆಗಿದೆ. ತುಂಬ ದಿನದಿಂದ ಹೋಗಬೇಕು ಅನ್ಕೊತಾ ಇದ್ವಿ. ಒಂದು 3 ತಿಂಗಳು ಹಿಂದೆ, ಒಂದು 3 ಮಂತ್ಸ್ ಬ್ಯಾಕ್ 3 ಮಂತ್ಸ್ ಬ್ಯಾಕ್ ಮನೆ ರಿಜಿಸ್ಟ್ರೇಷನ್ ದಿವಸನೇ ನನ್ನ ಹಸ್ಬೆಂಡು ನಾವು ಮನೆ ತೊಗೊಂಡ್ವಿ. ಅದು ರಿಜಿಸ್ಟ್ರೇಷನ್ ದಿನನೇ ಅನ್ಎಕ್ಸ್ಪೆಕ್ಟ್ ಆಗಿ ಬುಕ್ ಮಾಡಿಬಿಟ್ಟಿದ್ರು. ಬಟ್ ರಿಜಿಸ್ಟ್ರೇಷನ್ ಅವತ್ತೇ ಬಿದ್ದುಬಿಟ್ಟಿತ್ತು. ಅದು ನಮಗೆ ಪೋಸ್ಟ್ಪೋನ್ ಮಾಡೋಕ್ಕಾಗಲಿಲ್ಲ. ಬೇಕಿತ್ತು. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಜೊತೆ ಬುಕ್ ಮಾಡ್ಕೊಂಡಿದ್ರು. ಅದು ಮನೆ ರಿಜಿಸ್ಟ್ರೇಷನ್ ಅವತ್ತು ಬಿದ್ದಿದ್ದ ಕಾರಣ ಅವ್ರು ಹೋಗೋಕ್ಕಾಗಲಿಲ್ಲ. ಸೊ ಕ್ಯಾನ್ಸಲ್ ಮಾಡಿದರು. ಅವತ್ತಿಂದ ಬುಕ್ ಮಾಡಿದ್ದು ಹೋಗೋಕ್ಕಾಗಲಿಲ್ವಲ್ಲ, ಹೋಗಬೇಕು ಅಂತ ಅನ್ಕೊತಾನೆ ಇದ್ವಿ. ಬಟ್ ಅದು ಇದು ಕೆಲಸ ಕಾರಣಾಂತರಗಳಿಂದ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ನನ್ನ ಮಗನ ಜೊತೆ ಹೋಗೋಣ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡ್ ಬೆಟ್ಟ ಹತ್ತುತ್ತೇನೆ ಅಂತ ಅಂದ್ಕೊಂಡಿದ್ರು. ನನಗೂ ಹತ್ತಬೇಕು ಅಂತ ಇತ್ತು. ಇಬ್ಬರೇ ಹೋಗ್ತಾ ಇರೋದು. ಈಗ ಒಂದು 15 ಡೇಸ್ ಬ್ಯಾಕ್ ನಮ್ಮ ಅತ್ತೆ ಹೋಗಿದ್ರು. ಅದಕ್ಕೆ ನನ್ನ ಮಗನ ಅವ್ರ ಹತ್ರ ಬಿಟ್ಬಿಟ್ಟು ನಾವು ಹೋದ್ವಿ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗೋಣ, ನನ್ನ ಮಗನ ಅಪ್ಪ ಅಮ್ಮನ ಜೊತೆ ಬಿಟ್ಬಿಟ್ಟು ನಾವು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವರು ಬರೋಕ್ಕಾಗಲಿಲ್ಲ. ಸೊ ನನ್ನ ಮಗನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಎತ್ಕೊಂಡು ಹೋಗ್ಬೋದು, ಬಟ್ ಸುಮ್ಮನೆ ಯಾಕೆ. ನಾನಂತೂ ತಿರುಪತಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತಿರುಪತಿ ನಾನು ನೋಡೇ ಇಲ್ಲ. ತಿಮ್ಮಪ್ಪನ ದರ್ಶನ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡ್ಬೋದು. ಹೋಗ್ಬಿಟ್ಟು ನಾನು ಫಸ್ಟ್ ಹೋಗ್ತಾ ಇದ್ದೀನಿ. ನಾನು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತೀನಿ. ಇನ್ನು ಇವಾಗ ಬಿಟ್ಟಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 4:15, 4:15 ಆಯಿತು. 3 ಗಂಟೆ ಅಷ್ಟರಲ್ಲಿ ಬಿಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ, ಲೇಟ್ ಆಗೋಯ್ತು. ಇಬ್ಬರು ಆಫೀಸಲ್ಲಿ ಲಾಗೌಟ್ ಆದಮೇಲೆ ಬಂದಿದ್ದು. ನಾನು ಪರ್ಮಿಷನ್ ಕೇಳ್ಕೊಂಡು ಬಂದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. 4:15 ಬಿಟ್ಟಿದ್ದೀವಿ. ನಮ್ಮನೆಯಿಂದ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ಸ್ ತೋರಿಸ್ತಾ ಇದೆ? 260 ತೋರಿಸ್ತಿದೆ. ನಾನು 5 ಅವರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು, ನೋಡೋಣ ಹೇಗಾಗುತ್ತೆ ಅಂತ. ಫ್ರೆಂಡ್ಸ್, ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ, ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು. ಬಿಂದು ದಶರಥ್ ಗೌಡ. ಮಿನಿ ವ್ಲಾಗ್ಸು, ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ನೋಡ್ಬೋದು, ದೊಡ್ಡದಾಗಿ ಪಿಂಪಲ್ ಆಗಿಬಿಟ್ಟಿದೆ. ನೋಡೋಣ ಹೇಗಾಗುತ್ತೆ ಅಂತ. ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ಬಟ್ ಒಂದು ಬೇಜಾರು ಅಂದರೆ ತುಂಬ ನನ್ನ ಮಗನ ಬಿಟ್ಟು ಹೋಗ್ತಾ ಇರೋದು. ನೋಡೋಣ, ಹೋಗ್ಬಿಟ್ಟು ನೆಕ್ಸ್ಟ್ ಹೋಗ್ಬೇಕಾದ್ರೆ ಅವನು ಕರ್ಕೊಂಡು ಹೋಗ್ತೀವಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಾವು ಸಡನ್ನಾಗಿ ಹೋಗ್ತಾ ಇರೋದು. ರೂಮ್ ಏನೂ ನಾವು ಬುಕ್ ಮಾಡಿಲ್ಲ. ಆಮೇಲೆ ನಾವು ಟಿಕೆಟು ಬುಕ್ ಮಾಡಿಲ್ಲ. ಬೆಟ್ಟ ಹತ್ಕೊಂಡು ಹೋಗೋರಿಗೆ ಅಲ್ಲೇ ಟಿಕೆಟ್ ಕೊಡ್ತಾರಂತೆ. ಸೊ ವಿಚಾರಿಸಿದ್ದೀವಿ. ಆ ಒಂದು ನಂಬಿಕೆ ಮೇಲೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಆದರೆ ಸಾಕು. ಸಮ್ಮರ್ ಸೀಸನ್ ಬೇರೆ. ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆಲ್ಲ ರಜಾ ಇರುತ್ತಲ್ಲ, ಸೊ ಎಲ್ಲ ಬರ್ತಾರೆ, ರಶ್ ಇರುತ್ತೆ. ಗೊತ್ತಿಲ್ಲ, ಬುಕ್ ಮಾಡೋಣ ಅಂದ್ಕೊತಾ ಇದ್ವಿ. ಹಾಗೇ ಇಲ್ಲ. ಸೊ ನೋಡ್ಬೇಕು. ಯಾಕೆ ನಾವು ಬುಕ್ಕೇ ಮಾಡಿಲ್ಲ, ಹಾಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬುಕ್ಕೇ ಮಾಡಿಲ್ಲ. ನಾವು ನೆನ್ನೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇವತ್ತು ಹೋಗ್ತಾ ಇರೋದು. ನಾವು ರೂಮು ಬುಕ್ ಮಾಡಿಲ್ಲ, ಟಿಕೆಟು ಏನೂ ಬುಕ್ ಮಾಡಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಲ್ಲ. ಬೆಟ್ಟ ಹತ್ತೋರಿಗೆ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೆಟ್ಟ ಹತ್ತೋಣ ಅಂತ. ನಾನು ಫಸ್ಟ್ ಟೈಮ್ ಬೆಟ್ಟ ಹತ್ತುತ್ತಾ ಇರೋದು. ನಾನು ಇಲ್ಲಿವರೆಗೂ ಯಾವ ಬೆಟ್ಟನೂ ಹತ್ತಿಲ್ಲ. ಶ್ರವಣ ಬೆಳಗೋಳ, ಅಮ್ಮನ ಊರ ಹತ್ರ ಇರೋದ ಶ್ರವಣ ಬೆಳಗೋಳ. ಶ್ರವಣ ಬೆಳಗೋಳ ದೊಡ್ಡ ಬೆಟ್ಟ, ಚಿಕ್ಕ ಬೆಟ್ಟ ಹತ್ತಿದ್ದೀನಿ. ಅದನ್ನ ಒಂದು 2 ಸತಿನೋ 3 ಸತಿ ಹತ್ತಿದ್ದೀನಿ. ನನಗೆ ಅದೇನು ಬಟ್ ಇದು ಫಸ್ಟ್ ಟೈಮ್ ಹತ್ತುತ್ತಾ ಇರೋದು. ನೋಡೋಣ ಕೇಳಿದವರೆಲ್ಲ ಹತ್ಬೋದು. ಕೆಲವ್ರು 5 ಅವರ್ಸ್ 6 ಅವರ್ಸ್ 3 ಅವರ್ಸ್ ಆಗುತ್ತೆ ಅಂತಾರೆ. ನನ್ನ ಹಸ್ಬೆಂಡ್ ಒಂದು 3 ಅವರ್ಸ್ ಎಲ್ಲ ಹತ್ಬೋದು ಅಂತ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ನೋಡಬೇಕು ಹೇಗಾಗುತ್ತೋ ಅಂತ. ಯಾರಾದರೂ ಸಮ್ಮರ್ ಸೀಸನ್, ಇವಾಗ ಸಮ್ಮರ್ ಹಾಲಿಡೇಸಲ್ಲಿ ತಿರುಪತಿಗೆ ಹೋಗೋರಿಗೆ ಆಬ್ವಿಯಸ್ಲಿ ಮಕ್ಕಳಿಗೆಲ್ಲ ರಜಾ ಇರುತ್ತೆ. ಹೋಗೋರಿಗೆ ಒಂದು ಐಡಿಯಾ ಸಿಗುತ್ತೆ. ನನಗೆ ಏನೇನು ಇನ್ಫಾರ್ಮೇಷನ್ ಗೊತ್ತೋ ಆದಷ್ಟು ನಾನು ವಿಡಿಯೋಲಿ ಶೇರ್ ಮಾಡ್ಕೊಂಡು ಹೋಗ್ತೀನಿ. ನಾವು ಸಿಟಿನ ಕ್ರಾಸ್ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು. ಯಾಕಂದರೆ ಪೀಕ್ ಅವರ್ ಆಗಿರೋದ್ರಿಂದ ಸ್ವಲ್ಪ ಜಾಮ್ ಇತ್ತು. ಸಿಟಿನ ಕ್ರಾಸ್ ಮಾಡಿದ್ಮೇಲೆ ಬೇಗನೆ ರೀಚ್ ಆದ್ವಿ.
ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ಆ ರೈಸ್ ಜಾಸ್ತಿನೇ ಇತ್ತು. ಸೊ ಅದಕ್ಕೇ ಚಿತ್ರಾನ್ನಕ್ಕೆ ನಾನು ಆನ್ ದ ವೇ ಏನಾದರೂ ಹೊಟ್ಟೆ ಹಶ್ವತ್ತೆ ಅನ್ನೋಕ್ಕೋಸ್ಕರ ಮಾವಿನಕಾಯಿ ಚಿತ್ರಾನ್ನನ ಕಲ್ಸ್ಕೊಂಡು ಹೋಗಿದ್ದೆ. ಆನ್ ದ ವೇ ಹೋಗ್ತಾ ಹೋಗ್ತಾ ತಿನ್ಕೊಂಡು ಹೋದ್ವಿ. ಜಾಸ್ತಿನೇ ಕಲ್ಸ್ಕೊಂಡ್ಬಿಟ್ಟಿದ್ದೆ. ನಾವು 4.25 ಅವರ್ ಅಷ್ಟರಲ್ಲಿ ರೀಚ್ ಆದ್ವಿ. 4:15ಗೆ ನಾವು ಮನೆ ಬಿಟ್ಟಿದ್ದು. 8:45 ಅಷ್ಟರಲ್ಲಿ ರೀಚ್ ಆದ್ವಿ. ರೂಮ್ ಹುಡ್ಕೋದೆ ಸ್ವಲ್ಪ ಲೇಟ್ ಆಯಿತು. ನೀವು ಯಾರಾದರೂ ತಿರುಪತಿಗೆ ಬಂದರೆ ಸ್ಟೇ ಆಗೋಕ್ಕೇನು ಪ್ರಾಬ್ಲಮ್ ಇಲ್ಲ, ತುಂಬಾ ರೂಮ್ಸ್ ಇರುತ್ತೆ. ಬಟ್ ಸೀಸನ್ ಇದ್ದಾಗ, ವೀಕೆಂಡ್, ಸಮ್ಮರ್ ಹಾಲಿಡೇಸ್ ಎಲ್ಲ ಇದ್ದಾಗ ತುಂಬಾ ರೇಟ್ ಹೇಳ್ತಾರೆ. ಇದ್ದಿದ್ದ ಪ್ರೈಸ್ಗಿಂತ 2 ಪಟ್ಟು 3 ಪಟ್ಟು ಹೆಚ್ಚಿಗೆ ಹೇಳ್ತಾರೆ. ಫೈನಲಿ ಒಂದು ರೂಮ್ನ ಫೈನಲ್ ಮಾಡಿದ್ವಿ. ಬಟ್ ಅದು ಪ್ರೈಸ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸ್ತು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ತಿರುಪತಿಗೆ ಬಂದು ಸ್ಟೇ ಆಗಿದ್ದೀವಿ. ತಿರುಪತಿ ಬಸ್ ಸ್ಟಾಪ್ ಹತ್ರನೇ ರೂಮ್ ಮಾಡಿದ್ದೀವಿ. ನಾನು ಆಲ್ರೆಡಿ ಹೇಳ್ದಂಗೆ ನಾವು ರೂಮ್ ಏನು ಬುಕ್ ಮಾಡಿರಲಿಲ್ಲ. ಸೊ ನಮ್ಗೆ ಅಷ್ಟು ಚೆನ್ನಾಗಿರೋ ರೂಮ್ ಸಿಕ್ಕಲಿಲ್ಲ. ನೋಡ್ಬೋದು, ನಾವು ಕೊಟ್ಟಿರೋ ಅಮೌಂಟ್ಗೆ ಈ ರೂಮ್ ಅಲ್ಲ. ಕ್ಲೋಸ್ ಮಾಡಿ ಸೌಂಡ್. ಇದು ನಾವು ಕೊಟ್ಟಿರೋ ಅಮೌಂಟ್ಗೆ ಈ ರೂಮ್ ಅಲ್ಲ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆನೇ ಬೇಗ ಎದ್ದೇಳಬೇಕು. ನಾವು ಒಂದು 2 o'clock ಎದ್ಬಿಟ್ಟು 2:45 ಅಷ್ಟರಲ್ಲಿ ರೆಡಿಯಾಗಿ 3 o'clock ಅಷ್ಟರಲ್ಲಿ ನಾವು ಬೆಟ್ಟದ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೇ ಟಿಕೆಟ್ ಕೊಡ್ತಾರಂತೆ. ನಾವು ಹೋಗ್ತೀವಿ ಇಲ್ಲಿಂದ 3 kilometers. ಯಾವುದದು ಬೆಟ್ಟ ಹೆಸರು? ಅಲಿಪಿರಿ ಬೆಟ್ಟ ಅಂತ. ಇಲ್ಲೂ ಅಲ್ಲಿ ಟೈಮ್ ಬಂದು ನೋಡ್ಬೋದು. ಆಲ್ಮೋಸ್ಟ್ 9:38, 9:40 ಆಯಿತು. ನಾವು ಒಂದು 9:15 ಹಂಗೆ ರೀಚ್ ಆದ್ವಿ. ನಾವು ಇಲ್ಲೇ ಹೊರಗಡೆ ಹೋಗಿ ಎಳ್ನೀರನ್ನ ಕುಡ್ಕೊಬಂದ್ವಿ. ಕಾಫಿ ಕುಡಿಯೋಣ ಅಂತ ಹೋದ್ವಿ. ಬಟ್ ನಮ್ಗೆ ಯಾವುದೂ ಅಷ್ಟು ಹೋಟೆಲ್ ಇಷ್ಟ ಆಗಲಿಲ್ಲ. ಎಳ್ನೀರನ್ನ ಕುಡ್ಕೊಬಂದ್ವಿ. ಇವಾಗ ಮಲ್ಕೊಂಬಿಡ್ತೀನಿ. ನನ್ನ ಮುಖಕ್ಕೆ ಏನೂ ಹಚ್ಚಿಲ್ಲ, ಬರೀ ಮಾಯ್ಶ್ಚರೈಸರ್ ಹಚ್ಕೊಂಡು ಬಂದಿದ್ದೆ, ಹೆಂಗೂ ಟ್ರಾವೆಲ್ ಮಾಡೋದಲ್ವಾ ಅಂತ. ನನ್ನ ಮಗನ ಕಾಲ್ ಮಾಡಿದ್ವಿ. ಅವ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ನಮ್ಮ ಅತ್ತೆ ಮಾವನ ಜೊತೆ. ಹೋಟೆಲ್ಗೆಲ್ಲ ಹೋಗಿ ಏನೇನೋ ತಿನ್ಕೊಂಡು, ನಾವಿದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ನಾವು ಅಷ್ಟು ಅವ್ನಿಗೆ ಜಂಕ್ ಫುಡ್ಡು, ಹೋಟೆಲ್ ಐಟಮ್ಸ್ ಅಷ್ಟು ಕೊಡೋಲ್ಲ. ನೋಡ್ಬೇಕು, ಇವಾಗ ಮಲ್ಕೊಂಡು ಬೆಳಗ್ಗೆ ಬೇಗ 2 o'clock ಅಷ್ಟರಲ್ಲಿ ಎದ್ದೇಳಬೇಕು. ಫ್ರೆಂಡ್ಸ್, ನಾನು ಮತ್ತೆ ನಿಮಗೆ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಗಂಟೆ ಬಾಯ್. ನಾನು ಸುಮಾರು ಒಂದು 2:30ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಅದಾದಮೇಲೆ ನನ್ನ ಹಸ್ಬೆಂಡ್ನ ಎಬ್ಬರಿಸ್ದೆ. ಎಲ್ಲ ರೆಡಿಯಾಗಿ ಓಡೋಷ್ಟು 3:45 ಆಗಿಬಿಟ್ಟಿತ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಬೆಳಿಗ್ಗೆ 3:30 ಆಗಿದೆ. ಆಲ್ಮೋಸ್ಟ್ 2:30ಗೆ ಎದ್ದು ರೆಡಿ ಆಗಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ ಬೆಟ್ಟದ ಹತ್ರ. ಇಲ್ಲಿಂದ ನಾವು ಸ್ಟೇ ಆಗಿರೋದ್ರಿಂದ ಬೆಟ್ಟ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 3 kilometers ಇದೆ. ಅಲ್ಲೇ ಟಿಕೆಟ್ ಇಶ್ಯೂ ಮಾಡ್ತಾರೆ. ಇಲ್ಲೂ ಟಿಕೆಟ್ ಇಶ್ಯೂ ಮಾಡ್ತಾರೆ ತಿರುಪತಿ ಬಸ್ ಸ್ಟಾಪ್ ಹತ್ರ. ಬಟ್ ಅದು ನಾರ್ಮಲ್ ಎಂಟ್ರಿಗೆ, ಅಂದರೆ ಬೆಟ್ಟಕ್ಕೆ ಹೋಗದೇ ಇರೋರು ಇರ್ತಾರಲ್ಲ ಅಂಥವ್ರಿಗೆ ಡೈರೆಕ್ಟಾಗಿ ಇಲ್ಲೂ ಟಿಕೆಟ್ ಇಶ್ಯೂ ಮಾಡ್ತಾರೆ. ಯಾರಾದರೂ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲೂ ಬರ್ಬೋದು. ನಾನು ಅದ್ರ ಇನ್ಫಾರ್ಮೇಷನ್ನ ನಿಮಗೆ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರಿಗಾದ್ರೂ ತಿರುಪತಿಗೂ ಹೋಗೋದು ಯೂಸ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 3:30 ಆಗಿದೆ. 3:45. ಸೊ ಹೋಗ್ತಾ ಇದ್ದೀವಿ. ಸೊ ನಾನು ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡು ತಂದಿದ್ದೆ. ಬಟ್ ಆಗಲ್ಲ, ಬೆಟ್ಟ ಹತ್ಬೇಕಲ್ವ. ಸ್ವಲ್ಪ ಫ್ರೀ ಆಗಿರೋದೇ, ಲೂಸ್ ಆಗಿರೋ ಬಟ್ಟೆನೇ ತೊಗೊಂಡಿದ್ದೀನಿ. ನೋಡೋಣ, ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವು ಹೋಟೆಲ್ನ ಚೆಕ್ಔಟ್ ಮಾಡಿರಲಿಲ್ಲ. ಇಲ್ಲೆಲ್ಲ 24 hours ಅಂತೆ. ನಾವು ಯಾವ ಟೈಮ್ ಚೆಕ್ ಇನ್ ಮಾಡ್ತೀವಿ ನೆಕ್ಸ್ಟ್ ಡೇ ಆ ಟೈಮ್ಗೆ ಚೆಕ್ಔಟ್ ಅಂತ ಅಂದರು. ಸೊ ಬಂದುಬಿಟ್ಟು ಲಗೇಜ್ ತೊಗೊಂಡು ಹೋಗೋಣ, ಅಥವಾ ದರ್ಶನ ಆ ದಿನವೇ ಆಗಲಿಲ್ಲ ಅಂದರೆ ಇನ್ನೊಂದು ದಿವಸ ಸ್ಟೇ ಆಗಬೇಕಾಗತ್ತೆ ಅಂತ ನಾವು ಚೆಕ್ಔಟ್ನ ಮಾಡಲಿಲ್ಲ. ನಾವು ಈ ಹೋಟೆಲ್ ಸ್ಟೇ ಆಗಿದ್ದ ಮೇನ್ ಕಾರಣ ಬಂದುಬಿಟ್ಟು ಕಾರ್ ಪಾರ್ಕಿಂಗ್ ಇತ್ತು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಕಾರ್ ಪಾರ್ಕಿಂಗ್ ಹತ್ರ ಹಿಂದೆ ಒಂದು ಕಾರ್ ನಿಲ್ಲಿಸ್ಬಿಟ್ಟಿದ್ರು. ಎತ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗ್ತಿದೆ. ಆಲ್ಮೋಸ್ಟ್ 3:50 ಆಗ್ತಿದೆ. ಬೇಗ ಹೋಗಬೇಕು. 3 kilometers ಇದೆ. ನೀವು ಬೆಟ್ಟನ 2 ಕಡೆ ಹತ್ಬೋದು, ಆಲ್ಪೇರಿ ಮತ್ತು ಶ್ರೀವಾರಿ. ನಾವು ಸ್ಟೇ ಆಗಿದ್ದು ಬಂದ್ಬಿಟ್ಟು ತಿರುಪತಿ ಬಸ್ ಸ್ಟಾಪ್ ಹತ್ರ. ಅಲ್ಲಿಂದ ಆಲ್ಪೇರಿ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ಜಸ್ಟ್ 3 kilometers ಇತ್ತು. ಅದೇ ಶ್ರೀವಾರಿ 20 kilometers. ಆಲ್ಪೇರಿ 10 kilometers. ಅದು ಸ್ವಲ್ಪ ದೊಡ್ಡದು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಸ್ಟೆಪ್ಸು 3700 ಸ್ಟೆಪ್ಸ್ ಇದೆ. ಅದಲ್ದಿರ ನಾವು ಬೈ ವಾಕು ಹೋಗಬೇಕಾಗತ್ತೆ. ಒಂದು 4-5 kilometers. ಎಲ್ಲ ಸೇರಿ 10 kilometers ಆಗುತ್ತೆ. ಅದೇ ಶ್ರೀವಾರಿ ಬಂದ್ಬಿಟ್ಟು ಜಸ್ಟ್ 2 kilometers. ಅದನ್ನು ಸ್ವಲ್ಪ ವಯಸ್ಸಾದವರು, ಮಕ್ಕಳು ಯಾರಾದರೂ ಹತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಫಸ್ಟ್ ನಾವು ಶ್ರೀವಾರಿನೇ ಹತ್ಕೊಂಡು ಹೋಗೋಣ, ಯಾಕಂದರೆ ನಾನು ಫಸ್ಟ್ ಟೈಮ್ ಹತ್ತುತ್ತಾ ಇರೋದು ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಹೋಟೆಲವರು ಅದು ಸ್ವಲ್ಪ ವಯಸ್ಸಾದವ್ರು ಹತ್ತೋದು, ನೀವು ಯಂಗ್ಸ್ಟರ್ಸು, ಸೊ ಆಲ್ಪೇರಿನೇ ಹತ್ತಿ ಅಂತ ಅಂದರು. ನೋಡ್ಬೋದು, ನಾವು ಟಿಕೆಟ್ ತೊಗೊಳಕ್ಕೆ ಅಂತ ಬಂದ್ವಿ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಯಾರಾದರೂ ನೀವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ತುಂಬ ಯೋಚನೆ ಮಾಡಿ ಹೋಗಿ. ಟಿಕೆಟ್ಗೆ ಮಿಡ್ ನೈಟ್ 12 o'clock, ಮಾರ್ನಿಂಗ್ 1 o'clock ನಿಂತಿದ್ದಾರಂತೆ.
ಸೊ ಅವ್ರಿಗೆ ಮಾತ್ರ ಅವತ್ತಿನ ದಿನ ದರ್ಶನಕ್ಕೆ ಸಿಕ್ಕಿದ್ದು, ಇನ್ಯಾರಿಗೂ ಸಿಕ್ಕಲಿಲ್ಲ. ನಮಗೆ ಯಾರ ಕಡೆಯಿಂದನೋ ಹೇಳಿಸಿ ಕಷ್ಟಪಟ್ಟು ನಮಗೆ ಅವತ್ತಿನ ದಿವಸ ಶನಿವಾರ 2 o'clockಗೆ ಟಿಕೆಟ್ ಸಿಕ್ತು. ಅದು ನಮಗೆ 300 ರೂಪೀಸ್ ಪಾಸ್ ಟಿಕೆಟ್ ಸಿಕ್ಕಲಿಲ್ಲ, ಫ್ರೀ ಟಿಕೆಟ್ ಸಿಕ್ಕಿದ್ದು. ಇಲ್ಲ ಅಂತಂದರೆ ನಾವು ಅವತ್ತಿನ ದಿವಸ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ ಆಲ್ಮೋಸ್ಟ್ 7 to 8 hours ಕ್ಯೂ ಅಲ್ಲಿ ನಿಂತ್ಕೊಬೇಕು. ಅದು ನಮಗೆ ನೆಕ್ಸ್ಟ್ ಡೇ ಮಾತ್ರ ಸಿಗುತ್ತೆ ಫ್ರೀ ಟಿಕೆಟು. ಸೊ ಯಾರಾದರೂ ಬರೋರು ಆದಷ್ಟು 300 ಪಾಸ್ನ ತೊಗೊಂಡೋಗಿ. ಫ್ರೀ ಟಿಕೆಟಲ್ಲಿ ಮಕ್ಕಳು ಸ್ವಲ್ಪ ವಯಸ್ಸಾದವರಿದ್ದರೆ ಹೋಗೋದು ಕಷ್ಟ ಅಂತಲೇ ಹೇಳ್ಬೋದು. ಸೊ ನಮಗೆ ಯಾರಿಗೋ ಹೇಳಿಸಿ ಟಿಕೆಟೆಲ್ಲ ತೊಗೊಳೋದು ಆಲ್ಮೋಸ್ಟ್ 1 hour ಆಗೋಯಿತು. ಅದೆಲ್ಲ ಆದಮೇಲೆ ನಾವು ಟಿಕೆಟ್ನ ತೊಗೊಂಡು ಬೆಟ್ಟ ಹತ್ತೋಣ ಅಂತ ಹೋದ್ವಿ. ನಾವು ಹತ್ತುತ್ತಾ ಇರೋದು ಆಲ್ಪೆರಿ ಬೆಟ್ಟ. ನಾವು ಕಾರ್ ಪಾರ್ಕಿಂಗಿಂದ ಆಲ್ಮೋಸ್ಟ್ ಒಂದು 800 meters ಇತ್ತು. ಹೊರಟ್ವಿ. ಬೆಟ್ಟ ಹತ್ತಬೇಕಾದ್ರೆ ನಮ್ಮ ಜೊತೆ ತುಂಬ ಜನನೇ ಇದ್ದರು. ಎಲ್ಲ ಫಸ್ಟ್ ಹತ್ತಕ್ಕಿಂತ ಮುಂಚೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ಹತ್ತುತ್ತಾ ಇದ್ರು. ನೋಡ್ಬೋದು ತುಂಬ ಜನನೇ ಇದ್ದರು. ಎಲ್ಲ ಏಜವರು ಇದ್ದರು, ಯಂಗ್ಸ್ಟರ್ಸು, ಮಕ್ಕಳು, ವಯಸ್ಸಾದವರು, ಎಲ್ಲ ಏಜವರು ಇದ್ದರು. ನಾವು ಸುಮಾರು ಬೆಳಗಿನ ಜಾವ 5:10 5:10 ಹಂಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೆಂಗೆ ಅಂತ ಅಂದರೆ ಹತ್ತಕ್ಕಿಂತ ಮುಂಚೆ ಅಟ್ ಎ ಟೈಮ್ ಒಂದು 100 ಪೀಪಲ್ನ ಬಿಡ್ತಾರೆ, ಒಂದು 100 ಜನನ ಬಿಡ್ತಾರೆ. ಸೊ ಒಂದು ಬ್ಯಾಚ್ ಹೋಗಿತ್ತು, ಇನ್ನೊಂದು ಬ್ಯಾಚ್ ಅಲ್ಲಿ ವೇಟ್ ಮಾಡ್ತಾಯಿದ್ರು. ನಾವು ಹೋಗಿದ ತಕ್ಷಣ ಅದನ್ನು ಬಿಟ್ಟರು. ಟಿಕೆಟ್ನ 2 ಬೆಟ್ಟದ ಸೈಡೂ ಕೊಡ್ತಾರೆ, ಆಲ್ಪೆರಿ ಮತ್ತು ಶ್ರೀವಾರಿ 2 ಬೆಟ್ಟ ಸೈಡೂ ಕೊಡ್ತಾರೆ. ಬಟ್ ನೀವು ವೀಕೆಂಡ್ಸು ಸೀಸನ್ ಎಲ್ಲ ಇದ್ದಾಗ ತುಂಬ ಹೊತ್ತೇ ವೆಯ್ಟ್ ಮಾಡಬೇಕು. ನೀವು ಕ್ಯೂ ಅಲ್ಲಿ ಆಲ್ಮೋಸ್ಟ್ 5 to 6 hours ಮಿನಿಮಮ್ ನಿಂತ್ಕೊಬೇಕು. ನಿಂತ್ಕೊಂಡ್ರೆ ಅವತ್ತಿನ ದಿವಸ ಸಿಗುತ್ತೋ ನೆಕ್ಸ್ಟ್ ಡೇ ಸಿಗುತ್ತೋ ಗೊತ್ತಿಲ್ಲ. ಬಟ್ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡೋರಿಗೆ ಸಿಗುತ್ತೆ. ನಮ್ಮ ಜೊತೆ ಒಬ್ಬರು ಬಂದಿದ್ರು, ಅವ್ರು ಹೇಳಿದ್ರು ಲೈಕ್ ಮಿಡ್ನೈಟ್ 12 o'clock ಕ್ಯೂ ಅಲ್ಲಿ ನಿಂತಿದ್ದೀನಿ, ನನಗೆ 2 o'clock ಕೊಟ್ಟಿದ್ರು ದರ್ಶನ ಟೈಮಿಂಗ್ಸು ಅಂತ ಹೇಳ್ಬಿಟ್ಟು. ನಾವು ಹತ್ಕೊಂಡು ಹೋಗ್ತಾ ಆಲ್ಮೋಸ್ಟ್ ಒಂದು 200 ಸ್ಟೆಪ್ಗೆ ಒಂದ್ಸತಿ ಕೂತ್ಕೊತಾ ಇದ್ದೆ ನಾನು. ಯಾಕಂದರೆ ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬೆಟ್ಟ ಹತ್ತಿದ್ದು. ಆನ್ ದ ವೇ ಹೋಗ್ತಾ ತುಂಬ ಸ್ಟಾಲ್ಸ್ ಇತ್ತು. ಯಾರಿಗಾದ್ರೂ ಟಯರ್ಡ್ ಆದರೆ ಜ್ಯೂಸು, ಬ್ರೇಕ್ಫಾಸ್ಟ್, ಇಡ್ಲಿ, ವಡ, ದೋಸೆ ಏನು ಬೇಕಂದ್ರೂ ತೊಗೊಬೇಕಿತ್ತು. ಬಟ್ ನನಗೆ ಒಂದು ತಲೆ ಇತ್ತು, ನಾನು ಫುಲ್ ಕಂಪ್ಲೀಟ್ ಮಾಡೋ ಗಂಟ ಏನೂ ತಿನ್ನಬಾರ್ದು ಕುಡಿಬಾರ್ದು ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ಹೋಟೆಲಿಂದ ಹೊರಡೋಕ್ಕಿಂತ ಮುಂಚೆ ಮಾತ್ರ ನೀರನ್ನ ಕುಡಿದಿದ್ದೆ. ಅದಾದಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೂ ತಿನ್ನಬಾರ್ದು ಕುಡಿಬಾರ್ದು ಅಂತ ಅಂದ್ಬಿಟ್ಟು ಆನ್ ದ ವೇ ಹೋಗ್ತಾ ಹತ್ತುತ್ತಾ ಚಿಕ್ಕ ದೇವಸ್ಥಾನಗಳಿತ್ತು. ಸೊ ಎಲ್ಲ ದೇವ್ರನ್ನೂ ದರ್ಶನ ಮಾಡ್ಕೊಂಡು ಹೊರಟ್ವಿ. ನಾವು ತುಂಬ ಬ್ರೇಕ್ ಏನು ತೊಗೊಳ್ಳಿಲ್ಲ, ಬೇಗನೆ ಹತ್ತಿದ್ವಿ. ಬಟ್ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಯಾರನ್ನಾದ್ರೂ ಅಲ್ಲಿ ಸ್ಟಾಲ್ಸ್ನ ಇಟ್ಕೊಂಡಿರ್ತಾರಲ್ಲ, ಅವ್ರನ್ನ ಯಾರನ್ನಾದ್ರೂ ಕೇಳ್ಕೊಂಡು ಹೋಗಿ. ಹೋಗ್ತಾ ನೀವು ಮುಂದೆ ಒಂದೇ ಕಡೆ ಹೋಗ್ಬಿಟ್ರೆ ತುಂಬ ಲಾಂಗ್ ಜರ್ನಿ ಅನಿಸುತ್ತೆ. ಲೆಫ್ಟ್ ಸೈಡು ತುಂಬ ರೋಡ್ ಇತ್ತು, ಅಲ್ಲಿಂದ ಶಾರ್ಟ್ಕಟ್ ಇರುತ್ತಂತೆ. ನಮ್ಮ ಜೊತೆ ಹೋಗ್ತಾ ತುಂಬ ಜನನೇ ಹತ್ತಿದ್ರು. ಬಟ್ ಹೋಗ್ತಾ ತುಂಬ ಜನ ಕಡಿಮೆ ಆಗಿಬಿಟ್ರು. ಅದು ಹೆಂಗೆ ಅಂತ ಗೊತ್ತಿಲ್ಲ, ಮೇ ಬಿ ಅವರೆಲ್ಲ ಶಾರ್ಟ್ಕಟ್ಟಲ್ಲಿ ಹೋದರು ಅಂತ ಅನಿಸುತ್ತೆ. ನನಗೆ ಆಮೇಲೆ ಯಾರೋ ಹೇಳಿದ್ರು ಶಾರ್ಟ್ಕಟ್ ಇದೆ ಅಂತ ಅಂದ್ಬಿಟ್ಟು. ನಾವು ಆನ್ ದ ವೇ ಹೋಗ್ತಾ ಡೀರೆಲ್ಲ ಸ್ಪಾಟ್ ಆಯಿತು. ತುಂಬ ಜಿಂಕೆಗಳೇ ಸಿಕ್ತು ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲೊಂದು ದೊಡ್ಡದು ಕೃಷ್ಣಂದು ಐಡಲ್ ಟೆಂಪಲ್ ಥರ ಮಾಡಿದರು. ಅದಾದಮೇಲೆ ಆಂಜನೇಯ ಸ್ವಾಮಿ, ನರಸಿಂಹ ಸ್ವಾಮಿ ಎಲ್ಲ ದೇವ್ರನ್ನೂ ದರ್ಶನ ಮಾಡ್ಕೊಂಡು ಹೋದ್ವಿ. ಆಲ್ಮೋಸ್ಟ್ 5:10 ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾವು 8:45 ಅಷ್ಟರಲ್ಲಿ ರೀಚ್ ಆದ್ವಿ. ಯಾರಾದರೂ ಸ್ಟೆಪ್ಸ್ನ ಹತ್ಕೊಂಡು ಹೋಗೋರು, ಎಸ್ಪೆಷಲಿ ಆಲ್ಪೆರಿ ಸ್ಟೆಪ್ಸ್ನ ಹತ್ಕೊಂಡು ಹೋಗೋರು ಆದಷ್ಟು ನೀವು ಆದರೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿಲಿ ಹೋಗೋದು ಬೆಸ್ಟು. ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಾದ್ಮೇಲೆ ನೀವು ಒಂದು ಸ್ವಲ್ಪ ದೂರ ಒಂದು 3-4 ಕಿಲೋಮೀಟರು ರೋಡಲ್ಲೇ ನಡ್ಕೊಂಡು ಹೋಗಬೇಕಾಗತ್ತೆ. ಆನ್ ದ ವೇ ಹೋಗ್ತಾ ಸೀನ್ರಿ ಎಲ್ಲ ನೋಡ್ಕೊಂಡು ಹೋಗ್ಬೋದು. ನಾವು ಹೋಗಿದ್ದು ಬೆಳಗಿನ ಜಾವ ಅಲ್ವಾ, ವೆದರ್ ತುಂಬಾ ಕೂಲ್ ಆಗಿತ್ತು. ಸೊ ವೆದರಿಂದನೇ ಆದಷ್ಟು ಬೇಗ ರೀಚ್ ಆಗೋಕ್ಕೆ ಆಯಿತು ಅಂತಲೇ ಹೇಳ್ಬೋದು. ನಿಮಗೆ ಹೋಗ್ತಾ ಅಲ್ಲಿ ಮೇಲೆ ಹಾಕಿರ್ತಾರೆ, ಇಷ್ಟು ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ, ಇನ್ನು ಇಷ್ಟು ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು ಅಂತ ಆ್ಯರೋ ಮಾರ್ಕಲ್ಲಿ ತೋರಿಸಿರ್ತಾರೆ. ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಫೈನಲಿ ನಾವು ತಿರುಪತಿ ಟೆಂಪಲ್ನ ರೀಚ್ ಆದ್ವಿ. ಮೇಲೆ ಬಂದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಫಸ್ಟು ನೀರನ್ನ ಕುಡಿದ್ಬಿಟ್ಟು ಫ್ರೂಟ್ಸ್ನ ತೊಗೊಂಡು ತಿಂದ್ವಿ. ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ. ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಕಾಂಬೋ ತೊಗೊಂಡ್ರು. ಅದರಲ್ಲಿನೂ ಒಂದು 7 ಐಟಮ್ ಕೊಟ್ಟಿದ್ದರು. ನಾನು ಮಸಾಲೆ ದೋಸೆ ಟ್ರೈ ಮಾಡೋಣ ಅಂತ ತೊಗೊಂಡೆ. ಬಟ್ ನಮ್ಮ ಬ್ಯಾಂಗ್ಳೂರು ಮಸಾಲೆ ದೋಸೆ ಥರ ಇರಲ್ಲ. ಸೊ ಆಂಧ್ರ ಮಸಾಲೆ ದೋಸೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ಮೇಲೆ ನಮಗೆ ದರ್ಶನ ಟೈಮಿಂಗ್ಸ್ ಕೊಟ್ಟಿದ್ದು ಬಂದು 2 o'clock. ನಾವು ತೊಗೊಂಡಿದ್ದು ಟಿಕೆಟ್ ಬಂದುಬಿಟ್ಟು ಸರ್ವ ದರ್ಶನ ಟಿಕೆಟ್, ಅದು ಫ್ರೀ. ಅದು 4-5 ಕಡೆ ಕೊಡ್ತಾರೆ. ಆಲ್ಪೆರಿ
ಬೆಟ್ಟದ ಹತ್ರ ಮತ್ತು ಶ್ರೀವಾರಿ ತಿರುಪತಿ ಬಸ್ ಸ್ಟಾಪ್ ಹತ್ರನೂ ಕೊಡ್ತಾರೆ. ಅದು ನಿಮ್ಗೆ ಆನ್ಲೈನಲ್ಲಿ ಬುಕ್ ಮಾಡೋಕ್ಕಾಗಲ್ಲ. ಯಾರಾದರೂ ಸಡನ್ನಾಗಿ ಹೋದವರು ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಳ್ಬೋದು. ಸೊ ಅದಕ್ಕೆ ಒಂದು 5-6 ಅವರ್ಸ್ ಆದರೂ ನಿಂತ್ಕೊಂಡು ತೊಗೊಬೇಕು. ಬೆಟರ್ ನೀವು ಯಾರಾದರೂ ಸ್ಟೆಪ್ಸ್ ಹತ್ಕೊಬಂದರೆ 300 ರುಪೀಸ್ ಸ್ಪೆಷಲ್ ಟಿಕೆಟ್ನ ಮೊದಲೇ ಬುಕ್ ಮಾಡ್ಕೊಬನ್ನಿ. ಅದು ಒಂದು 3 or 4 ಮಂತ್ಸ್ ಮುಂಚೆನೇ ಬುಕ್ ಮಾಡ್ಕೊಬೇಕು. ನಾವು ಚೆಕ್ ಮಾಡಿದಾಗೂ ಜೂನ್ ಮೇಲೆ ಇತ್ತು. ನಮಗೆ ಟಿಕೆಟ್ ಕೊಟ್ಟವರು ದರ್ಶನ 2 o'clock ಇದ್ದರು, 10 o'clock ಮೇಲೆ ನೀವು ಒಳಗಡೆ ಹೋಗ್ಬೋದು ಅಂತ ಅಂದರು. ಬಟ್ ನಾವು ಯಾರನ್ನೋ ಕೇಳಿದಾಗ ಒಂದು ಹಾಫ್ ಆನ್ ಅವರ್ 1 hour ಮುಂಚೆ ಹೋಗಿ ಅಂತ ಅಂದರು. ಬಟ್ ಯಾವುದಕ್ಕೂ ಇರಲಿ ಅಂತ ಒಂದು ಸತಿ 10:45 ಹಿಂಗೆ ಹೋದ್ವಿ ದರ್ಶನಕ್ಕೆ ಅಂತ. ಬಟ್ ಅವ್ರು ಒಳಗಡೆ ಬಿಟ್ಟರು. ನಾವು ಬಿಟ್ಟಿದ ತಕ್ಷಣ ಇವತ್ತು ಬೇಗನೆ ದರ್ಶನ ಆಗುತ್ತೆ. ನನ್ನ ಹಸ್ಬೆಂಡ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ನೋಡ್ಬೋದು ಪೊಲೀಸ್ನ. ನಾವು 10:45 11 ಅಷ್ಟರಲ್ಲಿ ಒಳಗಡೆ ಹೋದ್ವಿ, ಅವ್ರು ಒಳಗಡೆ ಬಿಟ್ಟರು. ಸೊ ನಾವು ಬೇಗ ಒಳಗಡೆ ಹೋಗಿದ್ದಕ್ಕೆ ನಾನು ಅಂದ್ಕೊಂಡೆ ಅಟ್ಲೀಸ್ಟ್ 2-3 ಒಳಗಡೆ ದರ್ಶನ ಆಗಿಬಿಡುತ್ತೆ ಅಂತ ಅಂದ್ಕೊಂಡು. ಬಟ್ ನಾವು ಅಂದ್ಕೊಂಡಂಗಲ್ಲ, ಇದು ಬೇರೆ ಸರ್ವದರ್ಶನ. ತುಂಬಾ ಲೇಟ್ ಆಗೋಯಿತು. ಯಾಕಂದರೆ 300 ರುಪೀಸಲ್ಲಿ ಅಟ್ಲೀಸ್ಟ್ ಹೋಗಿದ್ರೆ ಒಂದು 3-4 ಅವರಲ್ಲಿ ದರ್ಶನ ಆಗ್ತಾಯಿತ್ತೇನೋ. ನಾವು ಆಲ್ಮೋಸ್ಟ್ 10:45 11ಗೆ ಒಳಗಡೆ ಹೋಗಿದ್ದಕ್ಕೆ ಆಲ್ಮೋಸ್ಟ್ ನಾವು ದೇವಸ್ಥಾನದಿಂದ ಎಲ್ಲ ಹೊರ್ಗಡೆ ಬರೋಷ್ಟರಲ್ಲಿ 5:45-6 ಆಯಿತು ಅಂತಲೇ ಹೇಳ್ಬೋದು. ನನಗೆ ಅದಾದಮೇಲೆ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಅಷ್ಟರಲ್ಲಿ ಆಲ್ಮೋಸ್ಟ್ ನಾನು 12 to 13 ಕಿಲೋಮೀಟರ್ಸ್ ಅಂದರೆ ಸ್ಟೆಪ್ಸಲ್ಲಿ ಮತ್ತು ಬೈ ವಾಕ್ ಹೋಗಿದ್ವಿ. ಸೊ ನನಗೆ ಅಷ್ಟು ಅಭ್ಯಾಸ ಇಲ್ಲದೇ ಇರೋ ಕಾರಣ ನಿಂತು ಆ್ಯಕ್ಚುಲಿ ಅಲ್ಲೇ ಪಕ್ಕದಲ್ಲಿ ಚೇರ್ಸ್ ಎಲ್ಲ ಹಾಕಿರ್ತಾರೆ, ಕೆಳಗಡೆನೂ ಕುತ್ಕೊಬೋದು. ಬಟ್ ಎಷ್ಟೇ ಕುತ್ಕೊಂಡು ಹೋದರೂ ಸ್ವಲ್ಪ ಇನ್ನು ಮೂವ್ ಆಗ್ತಿದೆ ಅಂದಿದ ತಕ್ಷಣ ನಿಂತ್ಕೊಬೇಕಿತ್ತು. ಬಟ್ ಕ್ಯೂ ಮಾತ್ರ ಮೂವೇ ಆಗ್ತಿರ್ಲಿಲ್ಲ. ವೀಕೆಂಡು, ಅದು ಸ್ಯಾಟರ್ಡೇ ಮತ್ತು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ತುಂಬ ವಯಸ್ಸಾದವರು, ಮಕ್ಕಳು ಅಲ್ಲಲ್ಲೇ ಕೂತ್ಕೊಳ್ಳೋದು, ಎದ್ದು ಹೋಗೋದು. ಆನ್ ದ ವೇ ನೀವು ಹೋಗ್ತಾ ವಾಶ್ರೂಮು, ನೀರು ಫೆಸಿಲಿಟೀಸ್ ಎಲ್ಲ ಇದೆ. ಬಟ್ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಆಲ್ಮೋಸ್ಟ್ 10:45 11 ಹಂಗೆ ನಾವು ಹೊರಗಡೆ ಹೋಗಿದ್ದಕ್ಕೆ 5:45-6 ಆಯಿತು. ಅಟ್ಲೀಸ್ಟ್ ನಾವು 300 ರುಪೀಸ್ನ ಬುಕ್ ಮಾಡ್ಕೊಂಡು ಹೋಗಿದ್ರೆ 2-3 ಮ್ಯಾಕ್ಸಿಮಮ್ 4 ಒಳಗಡೆ ದರ್ಶನ ಆಗಿಬಿಡ್ತಾಯಿತ್ತು ಅಂತ ಅಂದ್ಕೊಂಡ್ವಿ. ಬಟ್ ದರ್ಶನ ಚೆನ್ನಾಗಾಯಿತು. ಎಲ್ಲ ಆಗಿ ನಾವು ಹೊರಟ್ವಿ. ನಾವು ಆಲ್ಪೇರಿ ಬಸ್ ಸ್ಟಾಪ್ ಹತ್ರ ಕಾರ್ನ ಪಾರ್ಕ್ ಮಾಡಿದ್ವಿ. ತಿರುಪತಿ ಬಸ್ ಸ್ಟಾಪಿಂದ ಆಲ್ಪೇರಿ ಬಸ್ಸಲ್ಲಿ ಹೋದ್ವಿ. ಆಲ್ಮೋಸ್ಟ್ 120 ಚಾರ್ಜ್ ಮಾಡಿದ್ರು. ನಾವು ಸೊ ನನ್ನ ಸಜೆಷನ್ ಏನಂದರೆ, ಯಾರಾದರೂ ತಿರುಪತಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಆದಷ್ಟು ರಿಸರ್ಚ್ ಮಾಡ್ಕೊಂಡು ಹೋಗಿ. ಸಡನ್ನಾಗಿ ಹೋಗೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ, ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನಾವು ಪ್ರಸಾದನೂ ತಿನ್ನೋಕ್ಕಾಗಲಿಲ್ಲ. ಲಾಕ್ ಮಾಡಿರ್ತಾರಲ್ಲ ರೂಮಲ್ಲಿ, ಅಲ್ಲೇ ಬಿಸಿಬೇಳೆ ಬಾತ್ ಕೊಟ್ಟಿದ್ರು. ಸೊ ಅದೇ ಪ್ರಸಾದ ತಿಂದಿದ್ದು. ಅದಾದಮೇಲೆ ಗ್ರೀನ್ ಟೀನ ಕುಡ್ಕೊಂಡು ನಾವು ಬಸ್ಸಲ್ಲಿ ವಾಪಸ್ ಹೊರಟ್ವಿ. ರೂಮ್ ಹತ್ರ ಚೆಕ್ಔಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಚೆಕ್ಔಟ್ ಮಾಡಿ ರೂಮಿಂದ ಹೊರಡೋದು ಆಲ್ಮೋಸ್ಟ್ 7 o'clock ಆಗೋಯಿತು. ನಾವು ಮಧ್ಯ ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ನಂಗೆ ತುಂಬ ಕಾಲು ನೋವು ಜಾಸ್ತಿ ಆಗೋಯಿತು. ಆನ್ ದ ವೇ ಹೋಗ್ತಾ ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟ್ನ ತೊಗೊಂಡು ಮತ್ತೆ ನಾವು ಮನೆಗೆ ಬಂದಿದ್ದು 11:30 ಆಯಿತು. ನಾವು ಊಟನೂ ಎಲ್ಲೂ ಮಾಡಲಿಲ್ಲ. ಮನೆಗೆ ಬಂದು 11:30ಗೆ ಊಟ ಮಾಡಿದ್ವಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ದಿನದ ಮಿನಿ ವ್ಲಾಗು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ನಾನು ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟೆ ಬೈ.